ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ JNV 2027 ಸಿಕ್ಸ್ತ್ ಕ್ಲಾಸ್ ಅಂದರೆ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡೋದನ್ನ ಈ ವಿಡಿಯೋದಲ್ಲಿ ಕಲಿಸಲು ಬಂದಿದ್ದೇನೆ. ಈ ವಿಡಿಯೋನ ಚೆನ್ನಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಒಂದೊಂದು ಆಪ್ಷನ್ ಅನ್ನ ಚೆನ್ನಾಗಿ ನೋಡಿಕೊಂಡು ನೀವು ಕೂಡ ನಿಮ್ಮ ಮಕ್ಕಳ ರಿಲೇಟಿವ್ ಯಾರ್ದನ್ನು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು 6ನೇ ತರಗತಿಗೋಸ್ಕರ. ಸರ್, ಹೇಗೆ ಓಪನ್ ಮಾಡಬೇಕು ಅಫಿಷಿಯಲ್ ವೆಬ್ಸೈಟ್? ಮೊದಲಿಗೆ ಬಂದು ಗೂಗಲ್ ನಲ್ಲಿ ಬನ್ನಿ. ಗೂಗಲ್ ನಲ್ಲಿ ಬಂದು ನೀವು ಸರ್ಚ್ ಮಾಡಬೇಕು JNV ಅಂತ. JNV ಅಂತ ಸರ್ಚ್ ಮಾಡಿದ್ರೆ ಮೊದಲ ವೆಬ್ಸೈಟ್ ಬರುತ್ತೆ. ಕ್ಲಿಕ್ ಮಾಡಿದ್ರ ಇಲ್ಲಿ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ್ರೆ ಟೆನ್ಷನ್ ತಗೋಬಿಡ್ರಿ ಸ್ನೇಹಿತರೆ, ಓನ್ಲಿ JNV ಸೈಟ್ ಅಂಡರ್ ಮೇಂಟೆನೆನ್ಸ್ ನಲ್ಲಿದೆ. ಆದ್ರೆ ಇಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಕ್ಲಾಸ್ 6th JNV ST 2027 ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ JNV 6th ಸ್ಟ್ಯಾಂಡರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬರಬಹುದು. ಒಂದ್ಸರಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಗೆ ಆಪ್ಷನ್ ಇದೆ ಸ್ನೇಹಿತರೆ. ಏನೇನಂತ ಇದೆ ಇಲ್ಲಿ ನೀವು ನೋಡಬಹುದು. ಕ್ಯಾಂಡಿಡೇಟ್ ಕಾರ್ನರ್ಸ್ ಅಂತ ಇದೆ, ಕಾರ್ನರ್ ಅಂತ ಇದೆ. ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 6th JNV ST 2728 ಅಂತ ಇದೆ. ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಫೈಂಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಎಲ್ಲ ಸ್ಟೂಡೆಂಟ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಈಗ ಪ್ರೆಸೆಂಟ್ ಕ್ಲಿಕ್ ಹಿಯರ್ ರಿಜಿಸ್ಟ್ರೇಷನ್ ಫಾರ್ 6th JNV ST 2728 ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಓಕೆ, ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th ಅಂತ ಇದೆ, 2728 ಅಂತ ಇದೆ. ಇವು ಕೆಲವೊಂದು ಡಿಕ್ಲರೇಷನ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ, ಇದನ್ನ ಸ್ಲೋ ಆಗಿ ಓದಿಕೊಳ್ಳಿ. ನಾನು ಶಾರ್ಟ್ ಆಗಿ ನಿಮಗೋಸ್ಕರ ಓದಿ ಹೇಳ್ತೀನಿ. ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇದೆ. ನಾನು ಇಂಗ್ಲಿಷ್ ನಲ್ಲಿ ಓದಿ ನಿಮಗೆ ನಾನು ತಿಳಿಸಲು ಬಯಸ್ತೀನಿ. ಮೊದಲನೇದು ಏನದಪ್ಪ ಅಂದ್ರೆ, ಕ್ಯಾಂಡಿಡೇಟ್ ಇದಕ್ಕಿಂತ ಮುಂಚೆ JNV ST ಎಕ್ಸಾಮ್ ಬರೆದಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ, ಕ್ಯಾಂಡಿಡೇಟ್ ಏನಾಗಿರ್ಬೇಕಪ್ಪ ಅಂದ್ರೆ ಸ್ಟೂಡೆಂಟ್ 6th ಸ್ಟ್ಯಾಂಡರ್ಡ್ ಮುಂದಿನ ವರ್ಷ ಇರಬೇಕು. ಪ್ರೆಸೆಂಟ್ ವರ್ಷ ಕ್ಯಾಂಡಿಡೇಟ್ 5ನೇ ತರಗತಿ ಇರಬೇಕು. ಅಂದ್ರೆ ಈ ವಿದ್ಯಾರ್ಥಿ ಈ ವರ್ಷ 5ನೇ ಇರಬೇಕು, ನೆಕ್ಸ್ಟ್ ವರ್ಷ 6ನೇ ತರಗತಿ ಇರಬೇಕು. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಏನಿದೆಪ್ಪ ಅಂದ್ರೆ, ನಿಮ್ಮ ರೆಸಿಡೆನ್ಸ್ ಡಿಸ್ಟ್ರಿಕ್ಟ್ ಯಾವ್ದಿರುತ್ತಲ್ವಾ, ನೀವು ಅದೇ ಡಿಸ್ಟ್ರಿಕ್ಟ್ ನಲ್ಲಿ ನೀವು JNV ಅನ್ನ ಅಪ್ಲೈ ಮಾಡಬಹುದು. ಬೇರೆ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡೋಕ್ ಬರೋದಿಲ್ಲ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಂಡಿಯನ್ ಸಿಟಿಸನ್ ಇರಬೇಕು, ನ್ಯಾಷನಾಲಿಟಿ ಇಂಡಿಯನ್ ಬೇಕು. ಅದಾದ ತಕ್ಷಣ ಇವೆಲ್ಲ ನೀಟಾಗಿ ನೀವು ಪೇರೆಂಟ್ಸ್ ಓದಬೇಕು. ಮತ್ತು ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬಹುದು. ಅದಾದ ತಕ್ಷಣ ಆಪ್ಷನ್ ಬಂದ್ಬಿಟ್ಟು ನಿಮ್ಮಲ್ಲಿ ವ್ಯಾಲಿಡ್ ಆಧಾರ್ ಕಾರ್ಡ್ ಇರಬೇಕು ಅಂತ ಹೇಳ್ತಾ ಇದೆ. ನಿಮ್ಮಲ್ಲಿ ಯಾವುದೇ ವ್ಯಾಲಿಡ್ ಆಧಾರ್ ಕಾರ್ಡ್ ಅನ್ನ ಇರಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ನೀವು ರಿಜಿಸ್ಟ್ರೇಷನ್ ಡೇಟ್ ಎಂಡ್ ಲಾಸ್ಟ್ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಪ್ಪ ಅಂದ್ರೆ 31/7/2026 ಕೊನೆಯ ದಿನಾಂಕ ಆಗಿರುತ್ತದೆ. ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತದೆ ಲೇಟರ್ ಅಂತ ಹೇಳ್ತಾ ಇದೆ. ಅಂದ್ರೆ ಡೇಟ್ ಹೇಳಿಲ್ಲ, ಆದ್ರೆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನಿಮಗೆ 28/11/2026 ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಅದಾದ ತಕ್ಷಣ ಬಂದ್ಬಿಟ್ಟು ಡಿಕ್ಲರೇಷನ್ ಆಫ್ ರಿಸಲ್ಟ್ ಯಾವಾಗ ಬರುತ್ತೆ ಸ್ನೇಹಿತರೆ ನಿಮಗಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ 2027ರಲ್ಲಿ ನಿಮ್ಮ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ಈಗ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಹತ್ರ 4 ತಿಂಗಳು ಟೈಮ್ ಇದೆ ಸ್ನೇಹಿತರೆ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾರು 5th ಸ್ಟ್ಯಾಂಡರ್ಡ್ ಇದ್ದಾರೆ ಅವರಿಗೆಲ್ಲ ಪ್ರಿಪರೇಷನ್ ಮಾಡೋಕೆ ಒಳ್ಳೆ ಸಮಯ ಕೂಡ ಇದೆ. ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇವು ಎಲ್ಲ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಕರೆಕ್ಟ್ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಎಸ್. ನೀವು ಕರೆಕ್ಟ್ ಆಗಿ ಓದಿದ್ರೆ ಡಿಕ್ಲರೇಷನ್ ಕೊಡಬೇಕು ಎಸ್. ಅದಾದ ತಕ್ಷಣ ಡೂ ಯು ಹ್ಯಾವ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಬಳಿ ಆಧಾರ್ ಸಂಖ್ಯೆ ಇದ್ರೆ ಎಸ್, ಇಲ್ಲದ್ರೆ ನೋ ಅಂದ್ರೆ ಸ್ನೇಹಿತರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೈ ಮಾಡೋಕು ಆಪ್ಷನ್ ಬರ್ತಾ ಇದೆ. ಇಲ್ಲಿ ನೋ ಅಂದ್ರೆ ನೋಡಬಹುದು ನೀವು ಇಲ್ಲಿ ನೀವು ಅಪ್ಲೋಡ್ ಯುವರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಬರ್ತಾ ಇದೆ. ಅದಾದ ತಕ್ಷಣ ಇಲ್ಲಿ ನಾರ್ಮಲ್ ಆಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಅದಕ್ಕೋಸ್ಕರ ನಾ ಕ್ಲಿಕ್ ಮಾಡ್ತಾ ಇದ್ದೀನಿ ಆಧಾರ್ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಆಧಾರ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ ನ ಆಧಾರ್ ಎಂಟ್ರಿ ಮಾಡ್ಬೇಕು ಸ್ನೇಹಿತರೆ. ಸ್ಟೂಡೆಂಟ್ ಆಧಾರ್ ಕಾರ್ಡ್ ಏನಿರುತ್ತಲ್ವಾ ಅದನ್ನ ನೀಟಾಗಿ ನೋಡಿ ಎಂಟ್ರಿ ಮಾಡಿ. ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಕೇಳ್ತಾ ಇದೆ OTP ಡೂ ಯು ರಿಸೀವ್ಡ್ OTP ಅಂತ ಇದೆ. OTP ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ OTP ರಿಸೀವ್ ಆಗಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು, ಇಲ್ಲಾದ್ರೆ ನೋ ಅನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಒಂದು OTP ಅನ್ನ ಬರುತ್ತೆ ಸ್ನೇಹಿತರೆ. OTP ನಮಗೆ ರಿಸೀವ್ ಆಗಿದೆ. ಆ OTP ಅನ್ನ ನೀವು ಎಂಟ್ರಿ ಮಾಡಬೇಕು, ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಏನಂತ ಬರುತ್ತೆ ಇಲ್ಲಿ ನಿಮ್ಮ ಸ್ಟೂಡೆಂಟ್ ನ ಇನ್ಫಾರ್ಮೇಶನ್ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 627 ಜವಾಹರ್ ನವೋದಯ ವಿದ್ಯಾಲಯ ಅಂತ ಕೇಳ್ತಾ ಇದೆ. ಇಲ್ಲಿ ಆಪ್ಷನ್ ಬರ್ತಾ ಇದೆ. ನಿಮ್ಮ ಕ್ಯಾಂಡಿಡೇಟ್ ನ ಹೆಸರು ಆಧಾರ್ ನಲ್ಲಿ ಏನಿರುತ್ತಲ್ವಾ ಅದೇ ಆಪ್ಷನ್ ಇಲ್ಲಿ ಬರ್ತಾ ಇದೆ. ಕ್ಯಾಂಡಿಡೇಟ್ ಹೆಸರು ತೋರಿಸ್ತಾ ಇದೆ, ತಂದೆ ಹೆಸರು ಕೂಡ ತೋರಿಸ್ತಾ ಇದೆ. ಅದಾದ ತಕ್ಷಣ ಇಲ್ಲಿ ಮದರ್ ನೇಮ್ ಕೂಡ ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಸ್ಟೂಡೆಂಟ್ ನೇಮ್ ತೋರಿಸ್ತಾ ಇದೆ, ಆಟೋಮೆಟಿಕ್ ಆಗಿ ಅದು ಆಧಾರ್ ನಂಬರ್ ನಲ್ಲಿ ಏನಿದೆ ಅಲ್ವಾ ಅದು ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ
ರೀತಿ ನೀವು ನೋಡಬಹುದು ತಂದೆ ಹೆಸರು ಕೂಡ ತೋರಿಸ್ತಾ ಇದೆ. ನೀವು ಇಲ್ಲಿ ಎಂಟ್ರಿ ಮಾಡಬೇಕು ತಾಯಿ ಹೆಸರು, ಜೆಂಡರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ಅದಾದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಇಲ್ಲಿ ಕ್ಯಾಪ್ಚರ್ ಆಗಿದೆ, ಅಂದ್ರೆ ಏನೇ ಆಧಾರ್ ಕಾರ್ಡ್ ಮೂಲಕ ಇದೆ ಅಲ್ವಾ ಅದು ಬರುತ್ತೆ. ಅದಾದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ರೆ ಸಾಕು. ಇಲ್ಲಿ ನೀವು ನೋಡಬಹುದು ನಿಮ್ಮ ಇಮೇಲ್ ಐಡಿ ಕೇಳ್ತಾ ಇದೆ. ಇಮೇಲ್ ಐಡಿ ಆಪ್ಷನಲ್, ಇಲ್ಲಿ ಮ್ಯಾಂಡೇಟರಿ ಇಲ್ಲ, ಇದ್ರೆ ಹಾಕಬಹುದು ಇಲ್ಲದ್ರೆ ಇಲ್ಲ. ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲಿ ನೀವು ನಾನು ನಿಮಗೆ ಹೇಳ್ತೀನಿ ನಿಮ್ಮ ಬಳಿ ಈ ಐಡಿ ಇದ್ರೆ ಹಾಕಿಬಿಡಿ. ಅದಾದ ತಕ್ಷಣ ಇಲ್ಲಿ ನೀವು ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನ ಅಪ್ಲೈ ಮಾಡಬೇಕು. ಕ್ಯಾಟಗರಿ ಅಪ್ಲೈ ಮಾಡಿದ್ರ ಇಲ್ಲಿ ಆಪ್ಷನ್ ಬರ್ತಾ ಇದೆ ಡಿಸೇಬಿಲಿಟಿ ಇಫ್ ಎನಿ, ಅಂದ್ರೆ ನೀವು ಯಾವುದೇ ಡಿಸೇಬಿಲಿಟಿ ಹೊಂದಿದ್ರೆ ಇಲ್ಲಿ ಎಸ್ ಇಲ್ಲದ್ರೆ ನೋ. ಹ್ಯಾಂಡಿಕ್ಯಾಪ್ ಅಂತ ಸ್ಟೂಡೆಂಟ್ ವಿಕಲಚೇತನ ಅಂತ ಹೇಳ್ತೀವಲ್ಲ ಅದು ಆಪ್ಷನ್ ಬರುತ್ತೆ. ಅಡ್ರೆಸ್ ಕೂಡ ಆಧಾರ್ ಮೂಲಕ ಇಲ್ಲಿ ಕ್ಯಾಪ್ಚರ್ ಆಗಿದೆ ಸ್ನೇಹಿತರೆ. ಆಧಾರ್ ಕಾರ್ಡ್ ನಲ್ಲಿ ಏನ್ ಅಡ್ರೆಸ್ ಇದೆ ಅಲ್ವಾ ಅದೇ ಅಡ್ರೆಸ್ ಬಂದಿದೆ. ಒಮ್ಮೆ ನೋಡಿ ಕನ್ಫರ್ಮ್ ಮಾಡಿಕೊಳ್ಳಿ. ಪಿನ್ ಕೋಡ್ ಅನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಬರ್ತಾ ಇದೆ ರೆಸಿಡೆನ್ಷಿಯಲ್ ಅಡ್ರೆಸ್, ಯಾವ ಸ್ಟೇಟ್ ನವರು ಅಂತ ಕೇಳ್ತಾ ಇದೆ. ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ರೆಸಿಡೆನ್ಸ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾ ಇದೆ, ಡಿಸ್ಟ್ರಿಕ್ಟ್ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ. ಕಲಬುರಗಿಯಲ್ಲಿ ಎರಡು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಕಲಬುರಗಿ 1 ಮತ್ತು ಕಲಬುರಗಿ 2 ಅಂತ ಬರುತ್ತೆ. ನಿಮ್ಮ ಆಪ್ಷನ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಕಲಬುರಗಿ 2 ಅಂತಂದ್ರೆ ಇಲ್ಲಿ ಕಲಬುರಗಿ 2 1 ತಾಲೂಕುಗಳು ಬರುತ್ತೆ, ಅಥವಾ ಕಲಬುರಗಿ 2 ನ ತಾಲೂಕುಗಳು ಅಂದ್ರೆ ಬೇರೆ ಬರುತ್ತೆ. ನಿಮ್ಮ ರೆಸಿಡೆನ್ಷಿಯಲ್ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಯಾವ ಜಿಲ್ಲೆ ಯಾವ ಬ್ಲಾಕ್ ಅಂತ ಇದೆ ಆ ಬ್ಲಾಕ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸ್ನೇಹಿತರೆ, ನೀವು ನೋಡಬಹುದು ಇಲ್ಲಿ ಏನಿದೆ NIOS 0104/2026 ಅಂತ ಇದೆ, 2/15/9/2026 ಅಂತ ಇದೆ. RUNOIS ಕ್ಯಾಂಡಿಡೇಟ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಇದೆ ವೆದರ್ ಡಿಸ್ಟ್ರಿಕ್ಟ್ ಆಫ್ ಸ್ಟಡಿ ಕ್ಲಾಸ್ ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್ ಸೇಮ್, ಅಂದ್ರೆ ನೀವು ರೆಸಿಡೆನ್ಷಿಯಲ್ ಕೊಟ್ಟಿರುವ ಡಿಸ್ಟ್ರಿಕ್ಟ್ ಮತ್ತು ನಿಮ್ಮ ವಿದ್ಯಾರ್ಥಿ ಓದುತ್ತಿರುವ ಡಿಸ್ಟ್ರಿಕ್ಟ್ ಎರಡು ಸೇಮ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡುತ್ತೆ. ಒಮ್ಮೆ ನೀವು ರೆಸಿಡೆನ್ಷಿಯಲ್ ಕೊಟ್ಟಿರುವ ಡಿಸ್ಟ್ರಿಕ್ಟ್ ಬೇರೆ ಅಥವಾ ಸ್ಟೂಡೆಂಟ್ ಓದುತ್ತಿರುವ ಡಿಸ್ಟ್ರಿಕ್ಟ್ ಬೇರೆ ಇದ್ರೆ ನೋ ಅನ್ನ ಕೊಟ್ಟರೆ ಇಲ್ಲಿ ಮತ್ತೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಆದ್ರೆ ನಮ್ಮ ಎರಡೂ ಸೇಮ್ ಇರೋದ್ರಿಂದ ಎಸ್ ಅನ್ನ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಮೀಡಿಯಂ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದೆ. ಎಕ್ಸಾಮಿನೇಷನ್ ನೀವು ಯಾವ ಭಾಷೆಯಲ್ಲಿ ಬರೀತೀರಾ ಅಂತ ಇದೆ. ನೀವು ಯಾವುದೇ ಕ್ಲಿಕ್ ಮಾಡಬಹುದು. ಇಂಗ್ಲಿಷ್ ಅಂತ ಇದೆ, ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜ್ ಇದೆ, ಕನ್ನಡ ಕೂಡ ಇದೆ, ಬೇರೆ ಬೇರೆ ಭಾಷೆಗಳಿದೆ. ನಿಮ್ಮ ವಿದ್ಯಾರ್ಥಿ ಯಾವ ಭಾಷೆಯಲ್ಲಿ ಎಕ್ಸಾಮ್ ಕಂಫರ್ಟೇಬಲ್ ಆಗಿ ಬರೀತಾನೆ ಆ ಭಾಷೆಯನ್ನ ನೀವು ಇಲ್ಲಿ ಬರೀಬಹುದು. ಅದಾದ ತಕ್ಷಣ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ. ಪ್ರೀವಿಯಸ್ ಸ್ಕೂಲ್ಸ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಸ್ಕೂಲ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ರೆಕಗ್ನೈಸ್ಡ್ ನಾಟ್ ರೆಕಗ್ನೈಸ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ತೆಳಗಡೆ ಬರಬೇಕು ಸ್ನೇಹಿತರೆ. ತೆಳಗಡೆ ಬಂದ್ರ ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ಫೋಟೋಸ್ ಅಂತ ಕೇಳ್ತಾ ಇದೆ. ಅದಾದ ತಕ್ಷಣ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ನಾವು ಕ್ಯಾಂಡಿಡೇಟ್ ನ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಆದ ತಕ್ಷಣ ಸೈನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ಟೂಡೆಂಟ್ ಸೈನ್ ಅಂತ ತಿಳ್ಕೊಳ್ಳಿ. ಕ್ಯಾಂಡಿಡೇಟ್ ಸೈನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಬಂತು ಪೇರೆಂಟ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ನೀವು ನೋಡಬಹುದು SC ST ನಿಮ್ಮ OBC ಸರ್ಟಿಫಿಕೇಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ಕೇಳ್ತಾ ಇದೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ರೆ ಅಪ್ಲೈ ಮಾಡಬಹುದು. ಇದು ಮ್ಯಾಂಡೇಟರಿ ಇಲ್ಲ ಸ್ನೇಹಿತರೆ, ಇದ್ರೆ ಅಪ್ಲೈ ಮಾಡಿ ಇಲ್ಲದ್ರೆ ಇಲ್ಲ. ಪ್ರತಿಯೊಂದು ಇನ್ಫಾರ್ಮೇಶನ್ ನೀಟಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಸ್ಕೂಲ್ ಇನ್ಫಾರ್ಮೇಶನ್ ಇಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ, ಎಲ್ಲ ಕರೆಕ್ಟ್ ಇದ್ರೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದು ಸೇವ್ ಅಂಡ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಸಂಪೂರ್ಣವಾದ ಇನ್ಫಾರ್ಮೇಶನ್ ಇಲ್ಲಿ ಬಂದಿದೆ ಸ್ನೇಹಿತರೆ. ಯಾವ ಸ್ಕೂಲ್ ಇದರಲ್ಲಿ ಏನೇ ಮಿಸ್ಟೇಕ್ ಇತ್ತಂದ್ರೂ ನೀವು ಇಲ್ಲಿ ತೆಳಗಡೆ ಕ್ಲಿಕ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ನೋಡಿ. ಏನೇ ಮಿಸ್ಟೇಕ್ ಇತ್ತಂದ್ರೆ ಇಲ್ಲಿ ತೆಳಗಡೆ ಎಡಿಟ್ ಮಾಡಬಹುದು ಮತ್ತೊಮ್ಮೆ. ಇಲ್ಲ ಸರ್ ಎಲ್ಲಾ ಕರೆಕ್ಟ್ ಇದೆ ಅಂದ್ರೆ ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಒಂದ್ಸರಿ ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿದ್ರೆ ಫೈನಲ್ ಸಬ್ಮಿಟ್ ಕ್ಲಿಕ್ ಆದ ತಕ್ಷಣ ನಿಮಗೆ ಬರುತ್ತೆ ಸ್ನೇಹಿತರೆ ಕಂಗ್ರಾಚುಲೇಷನ್, ನಿಮ್ಮ ಹೆಸರು ಬರುತ್ತೆ, ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ, ಸಬ್ಮಿಟೆಡ್ ಅಂತ ಬರುತ್ತೆ, ಕ್ಲಿಕ್ ಹೇರ್ ಟು ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ. ನಾ ಹೇಳ್ತೀನಿ ಇದ್ರದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರೆ ಬಹಳ ಉತ್ತಮ. ಯಾಕಂದ್ರೆ ಇನ್ ಫ್ಯೂಚರ್ ರಿಜಿಸ್ಟ್ರೇಷನ್ ನಂಬರ್ ಮಿಸ್ ಆಗಿದ್ರೆ ಫಾರ್ಗೆಟ್ ಆಪ್ಷನ್ ಇದೆ, ಆದ್ರೆ ಸೇಫ್ಟಿಗೋಸ್ಕರ ಒಂದು ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಕ್ಲಿಕ್ ಹಿಯರ್ ಪ್ರಿಂಟ್ ಯುವರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ಇದು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಆಗಿರೋ ಫಾರ್ಮ್ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ನೀವು ಇನ್ಫಾರ್ಮೇಶನ್ ನೋಡಬಹುದು. ಎಲ್ಲ ಇನ್ಫಾರ್ಮೇಶನ್ ಸರಿಯಾಗಿದೆ ಸರ್ ಅಂದ್ರೆ ಇಲ್ಲಿ ಪ್ರಿಂಟ್ ಅನ್ನ ಕ್ಲಿಕ್ ಮಾಡಿ. ಪ್ರಿಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನೋಡಬಹುದು ನಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಅನ್ನ ನೀವು ಪ್ರಿಂಟ್ ಮಾಡಿಕೊಂಡು ಅಥವಾ ಸೇವ್ ಮಾಡಿಕೊಂಡು ನಿಮ್ಮ ಬಳಿ ಇಟ್ಕೋಬೇಕು. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದಾರೆ. ಬಾಯ್, ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋ.